ದರ್ಶನ್ ವಿರುದ್ಧ ಈ ಹಿಂದೆ ಏನೇನು ಆರೋಪಗಳು ಕೇಳಿಬಂದಿತ್ತು? ಈತ ಹ್ಯಾಬಿಚುಯಲ್ ಅಫೆಂಡರ್, ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರ, ಇದೆಲ್ಲ ಪುರಾಣವನ್ನ ತೆಗಿತಾ ಇದ್ದಾರೆ ಪೊಲೀಸರು ಇವಾಗ. ಆರೋಪಿ ನಟ ದರ್ಶನ್ಗೆ ಈಗ ಕಸ್ಟಡಿ. ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ದರ್ಶನ್ಗೆ ಈಗ ಸಂಕಷ್ಟಗಳು ಶುರುವಾಗಿದೆ. 10 ಅಪರಾಧ ಪ್ರಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ಅದರಲ್ಲೂ ಪುಡಿ ರೌಡಿಗಳ ಗ್ಯಾಂಗ್ ಕಟ್ಟಿಕೊಂಡಿರ್ತಕ್ಕಂಥ ಆರೋಪ ಇವ್ರ ಮೇಲಿದೆ. ಹಾಗಾದರೆ ದರ್ಶನ್ ಮೇಲಿರ್ತಕ್ಕಂಥ ಕೇಸ್ಗಳು ಯಾವುದು, ಈ ಹಿಂದೆ ಯಾವ ಕೇಸ್ಗಳಿದ್ವು, ನಟ ದರ್ಶನ್ ಹಳೆ ಕೇಸ್ಗಳ ಕ್ರಿಮಿನಲ್ ಹಿಸ್ಟ್ರಿ ಏನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಈಗಾಗಲೇ ಸದ್ಯಕ್ಕೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕೊಲೆ ಹಾಗೂ ಕಿಡ್ನ್ಯಾಪ್ ಆರೋಪವನ್ನು ದರ್ಶನ್ ಅವರು ಹೊತ್ತಿದ್ದಾರೆ. ಕೊಲೆ ಹಾಗೂ ಕಿಡ್ನ್ಯಾಪ್, ಸಾಕ್ಷಿನಾಶ ಹಾಗೂ ಅಪರಾಧಿಕ ಒಳಸಂಚಿನಲ್ಲಿ ಭಾಗಿ. ಯಾಕೆ ಇದನ್ನು ಹೇಳ್ತಾ ಇದೀವಿ ಅಂದರೆ ಈ ಸೆಕ್ಷನ್ಗಳನ್ನೆಲ್ಲ FIR ನಲ್ಲಿ ಸೇರಿಸಿದ್ದಾರೆ, ಈ ಸೆಕ್ಷನ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ, ಸಾಕ್ಷಿನಾಶ ಮಾಡಿರೋದು ಇವೆಲ್ಲ. ಇನ್ನು ಕಾಟೇರ ಸಕ್ಸಸ್ಗಾಗಿ ಜೆಟ್ಲಾಗ್ ಪಬ್ನಲ್ಲಿ ಇವರು ಪಾರ್ಟಿ ಮಾಡಿದ್ರು, ನಿಮಗೆ ನೆನಪಿರಬೇಕು. ಬೆಳಗಿನ ಜಾವದವರೆಗೂ ಪಾರ್ಟಿ ಮಾಡಿದ ಹಿನ್ನೆಲೆಯಲ್ಲಿ FIR ಆಗಿತ್ತು. ಅದಾದ ನಂತರ ಇವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ರು, ಅಲ್ಲಿ ಅವರು ಇವ್ರನ್ನ ವಿಚಾರಣೆ ಕರೆಸಿದ್ರು, ಎಲ್ಲ ಗೊತ್ತಿರೋದು. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ FIR ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇವರು ಪಬ್ಬಲ್ಲಿ ಪಾರ್ಟಿ ಮಾಡಿದ್ದು. ಇನ್ನು 2023ರಲ್ಲಿ ಮೈಸೂರಿನ ಸಂದೇಶ್ ದ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದಂತಹ ಆರೋಪವನ್ನು ಹೊತ್ತಿದ್ದಾರೆ. ಏನೋ ಅವತ್ತು ಊಟ ತಂದು ಕೊಡೋದು ಲೇಟ್ ಮಾಡ್ದ ಅಂತನೋ ಏನೋ ಸಪ್ಲೈಯರ್ ಮೇಲೆ ಹಲ್ಲೆ. ಇನ್ನು ದರ್ಶನ್ ಮನೆ ಪಕ್ಕದ ಖಾಲಿ ಸೈಟ್ ಮುಂದೆ ಕಾರ್ ಪಾರ್ಕಿಂಗ್ ಗಲಾಟೆ ಒಂದು ನಡೆದಿತ್ತು. ಇಲ್ಲಿ ಯಾಕೆ ಕಾರ್ ಪಾರ್ಕ್ ಮಾಡ್ತೀರಾ ಅಂತಕ್ಕಂಥ ಒಂದು ಗಲಾಟೆ ನಡೆದಿತ್ತು. ಇದಾದ ಮೇಲೆ ಇತ್ತೀಚೆಗೆ ಮಹಿಳಾ ವಕೀಲೆ ಮೇಲೆ ನಾಯಿ ಬಿಟ್ಟ ಹಿನ್ನೆಲೆಯಲ್ಲಿ RR ನಗರ ಠಾಣೆಯಲ್ಲಿ FIR ಆಗಿತ್ತು. ಮಹಿಳಾ ವಕೀಲೆ ಮೇಲೆ ನಾಯಿ ಬಿಟ್ಟ ಹಿನ್ನೆಲೆಯಲ್ಲಿ RR ನಗರ ಸ್ಟೇಷನ್ಗೆ ಅಲ್ಲಿಗೂ ಕೂಡ ಹೋಗಿದ್ರು. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಮತ್ತು ಉಮಾಪತಿ ಗೌಡ ನಡುವೆ ಫೈನಾನ್ಸ್ ಕಿರಿಕಾಗಿತ್ತು. ಇದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿರಲಿಲ್ಲ, ಬಟ್ ನಡೆದಿತ್ತು. ಇದೆಲ್ಲದಕ್ಕಿಂತ ಮುನ್ನ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ಜೈಲು ಸೇರಿದ್ರು. 2013 ಜೈಲು ಸೇರಿದ್ರು. ಅವಾಗ ಜೈಲು ವಾಸ ಅನುಭವಿಸಿ ಬಂದಿದ್ರು. ಈ ನಡುವೆ ಪವಿತ್ರ ಗೌಡ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಅದು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದೇ ಆ ಹಲ್ಲೆ ನಡೆದ ದಿನನೇ ಪವಿತ್ರ ಗೌಡ ಮೇಲೂ ಕೂಡ ಹಲ್ಲೆ ನಡೆದಿದೆ ಅಂತ. ಬೆಂಗಳೂರು ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ಪುಡಿ ರೌಡಿಗಳ ಗ್ಯಾಂಗನ್ನು ಕಟ್ಕೊಂಡಿದ್ದಾರೆ ಇವರು ಅಂತಕ್ಕಂಥ ಆರೋಪ. ಇನ್ನು ಅದನ್ನು ತೆಗಿಬೇಕಾಗುತ್ತೆ. ಇವರ ಗ್ಯಾಂಗ್ ಯಾವುದಿದೆ, ಅವರು ಯಾವ್ಯಾವ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲವನ್ನ ಕೂಡ ನೋಡಬೇಕಾಗುತ್ತೆ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ದರ್ಶನ್ಗೆ ಏನೋ ಅಚಾನಕ್ಕಾಗಿ ಫಾರ್ ದಿ ಫಸ್ಟ್ ಟೈಮ್ ಹಿಂಗೆ ಆಗೋಯ್ತು ಅಂತ ಹೇಳಕ್ಕೆ ಬರಲ್ಲ. ದರ್ಶನ್ ಈ ಹಿಂದೆ ಹಲ್ಲೆ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ, ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ, ಹ್ಯಾಬಿಚುಯಲ್ ಅಫೆಂಡರ್ ಆತ. ಸೊ ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಕೊನೆಗೆ ಶಿಕ್ಷೆಯನ್ನು ಕೊಡುವಂತಹ ಸಮಯ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಇದನ್ನೆಲ್ಲವನ್ನ ಕೂಡ ಪರಿಗಣಿಸಬೇಕಾಗುತ್ತೆ. ಬಟ್ ಈಗ ಈ ಪ್ರಕರಣಕ್ಕೂ ಈ ಹಿಂದಿನ ಪ್ರಕರಣಗಳಿಗೂ ಏನು ಸಂಬಂಧ ಇಲ್ಲ. ಬಟ್ ಈ ವ್ಯಕ್ತಿ ಯಾರು, ಈತನ ವ್ಯಕ್ತಿತ್ವ ಏನು ಅಂತ ನೋಡ್ತಾರೆ ಜಡ್ಜ್. ಕೊನೆಗೆ ಏನೋ ಪಾಪ ಗೊತ್ತಾಗದೆ ಅಚಾನಕ್ಕಾಗಿ ಏನೋ ಆಗೋಯ್ತು ಅಂತಂದಾಗ ಒಂದು ಸ್ವಲ್ಪ ಮಾಫಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಇಂಥ ಕೇಸ್ಗಳಲ್ಲಿ ಆಗಲ್ಲ.